ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರಮ್ಮ ಅಂಥೇಳಿ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಟುಂಚಿಗೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾವು ಯಾವ ರೀತಿ ಇರ್ತೀರಿ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣ ಕೂಡ ಅದೇ ರೀತಿ ಬಿಂಬಿಸುತ್ತಂಥ ಉದಾಹರಣೆ ಅಂತಂದ್ರೆ ನಮ್ಮ ಶಾಲೆ, ನಮ್ಮಲ್ಲಿರ್ತಕ್ಕಂಥ ಮಕ್ಕಳು, ನಾವು ಯಾವ ರೀತಿ ಪ್ರಚೋದನೆ ಇರುತ್ತಾ ಅದೇ ರೀತಿ ಪ್ರತಿಕ್ರಿಯೆ ಅನ್ನೋದು ಬರುತ್ತಂತ ಸಾಕ್ಷಿ ನಮ್ಮ ಶಾಲೆಯ ಮಕ್ಕಳು ಅಂತ ಹೇಳಲಿಕ್ಕೆ ಇಷ್ಟಪಟ್ಟು, ಇವತ್ತು ಈ ಒಂದು ಧ್ಯಾನದಿಂದ ನಮಗೇನು ಜೀವನದಲ್ಲಿ ಬದಲಾವಣೆ ಅಂತ ಆಗುತ್ತೆ ಅಂತ ಕೆಲವೊಂದು ವಿಚಾರಗಳನ್ನು ತಮ್ಮೆದುರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಧ್ಯಾನವನ್ನು ನಾನು ಪ್ರಾರಂಭ ಮಾಡಿದ್ದು ಕೆಲವೇ ತಿಂಗಳುಗಳಿಂದ. ಈ ಒಂದು ಧ್ಯಾನ ಮಾಡೋದ್ರಿಂದ ನಮ್ಮಲ್ಲಿ ಏನು ಬದಲಾವಣೆ ಆಗುತ್ತಪ್ಪ ಅಂತಂದ್ರೆ, ಕೇವಲ ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಸಾಕಷ್ಟು ಕ್ಷೇತ್ರಗಳಲ್ಲಿ ನಾವು ಒಂದು ಬದಲಾವಣೆಯನ್ನು ನೋಡ್ತಾ ಇದ್ದೇವೆ. ಈಗ ದೈಹಿಕವಾಗಿ ಹೇಗಂದರೆ, ಈಗ ನಾವು ನೋಡ್ತಾ ಇದ್ದೀರಿ, ಈ ಒಂದು ಒತ್ತಡದ ಜೀವನದಲ್ಲಿ ಎಷ್ಟು ಮನುಷ್ಯನಿಗೆ ಸಮಯ ಅನ್ನೋದು ಎಷ್ಟು ಒಂದು ಹೆವಿ ಆಗಿದೆ ಅಂದರೆ, ಎಷ್ಟೋ ವಿಚಾರಗಳನ್ನು ನಾವು ಮತ್ತೊಬ್ಬರಿಗಾಗಿ ಈ ಸಮಯವನ್ನು ಯುಟಿಲೈಸ್ ಮಾಡ್ತಾ ಇದ್ದೇವೆ. ಮನೆಯಲ್ಲಿರ್ತಕ್ಕಂಥ ಸದಸ್ಯರಿರ್ಬೋದು, ನಮ್ಮ ಮನೆಯಲ್ಲಿರ್ಬೋದು, ಮನೆಯ ಮಕ್ಕಳಿಗಾಗಿ, ಮನೆಯವರಿಗಾಗಿ, ನಮ್ಮ ಒಂದು ನಾವು ವರ್ಕ್ ಮಾಡ್ತಕ್ಕಂಥ ಕ್ಷೇತ್ರದಲ್ಲಿ ಸಮಯವನ್ನು ಬಳಸ್ತೀವಿ. ಆದರೆ ನಮಗಾಗಿ ನಾವು ಸಮಯವನ್ನು ಬಳಸುವುದು ಭಾಳ ವಿರಳ. ಯಾವಾಗ ನಾವು ನಮಗಾಗಿ ಸಮಯವನ್ನು ಬಳಸ್ತೀರಿ, ಅಲ್ಲಿ ನಮ್ಮ ಒಂದು ದೈಹಿಕ ಬದಲಾವಣೆ ಅನ್ನೋದು ಇಲ್ಲಿ ಕಂಡು ಬರ್ತಾ ಇದೆ. ನಮ್ಮ ಒಂದು ವಯಸ್ಸು ಎಷ್ಟಿದೆ ಅಷ್ಟು ನಿಮಿಷ ಮಾತ್ರ ನಾವು ಧ್ಯಾನವನ್ನು ಮಾಡಿದರೆ ಸಾಕು. ದೈಹಿಕವಾಗಿ ಯಾವುದೇ ರೀತಿ ಒತ್ತಡ ಇಲ್ಲಿ ಕಂಡು ಬರುವುದಿಲ್ಲ. ದೈಹಿಕವಾಗಿ ನಮ್ಮ ಒಂದು ಮಾನಸಿಕ ಸಮಾಧಾನ ಅನ್ನೋದು ಇಲ್ಲಿ ನಮಗೆ ದಿನನಿತ್ಯ ಜೀವನದಲ್ಲಿ ನಮಗೆ ಮುಂದೆ ದೃಶ್ಯ ಬರುತ್ತೆ. ಈಗ ನಾವು ನೋಡ್ತಾ ಇದ್ದೀರಿ, ಮನೆಯಲ್ಲಿ ಸಾಕಷ್ಟು ಬದಲಾವಣೆ ಇರ್ತಾವೆ, ಸಮಸ್ಯೆಗಳು ಇರ್ತಾವೆ. ನಾವೇನು ಮಾಡ್ತೀರ, ಸ್ವಲ್ಪ ಸಿಟ್ಟು ಹೇಳ್ತೀರಿ. ಆ ಒಂದು ಕೋಪ ಅನ್ನೋದು ಇಲ್ಲಿ ಕಡಿಮೆ ಆಗುತ್ತೆ. ಆ ಕೋಪ ಕಡಿಮೆ ಆಗೋದ್ರಿಂದ ನಮ್ಮ ದೇಹದಲ್ಲಿ ಬ್ಲಡ್ ಪ್ರೆಷರ್ ಇರ್ಬೋದು, ಶುಗರ್ ಇರ್ಬೋದು, ಯಾವುದೇ ರೀತಿ ಒಂದು ಧ್ಯಾನದಿಂದ ಬರುವುದನ್ನು ನಾವು ಕಡಿಮೆ ಆಗೋದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಮಾನಸಿಕವಾಗಿ ಅಂದರೆ, ಮನುಷ್ಯನ ಮನಸ್ಸು ಎಷ್ಟು ಚಂಚಲ ಅಂದ್ರೆ ಆ ಮನಸ್ಸನ್ನು ಹಿಡಿಯುವುದು ಭಾಳ ಕಷ್ಟ. ಆ ಒಂದು ಧ್ಯಾನದ ಮೂಲಕ ನಾವು ಮನಸ್ಸನ್ನು ಏನು ಮಾಡ್ಬೋದು ಅಂದ್ರೆ, ನಮ್ಮ ಒಂದು ಹತೋಟಿಯಲ್ಲಿ ಇಡ್ಬೋದು. ಧ್ಯಾನ ಅಂದರೆ ಕಣ್ಣು ಮುಚ್ಚುವುದಲ್ಲ, ಧ್ಯಾನ ಅಂದರೆ ನಮ್ಮ ಮನಸ್ಸಿನ ಕಣ್ಣನ್ನು ತೆರೆಯುವುದು. ಧ್ಯಾನ ಅನ್ನೋದು ನಮ್ಮ ಮನಸ್ಸನ್ನು ಏನು ಮಾಡುತ್ತಪ್ಪ ಅಂದ್ರೆ, ಚಂಚಲತೆಯನ್ನು ಕಡಿಮೆ ಮಾಡುತ್ತೆ. ನಮ್ಮ ಮನಸ್ಸು ಹೇಗೋ ಹರಿದಾಡುತ್ತಿರುತ್ತೆ, ಅದು ಬೇಕು, ಇದು ಬೇಕು, ಅಷ್ಟು ಬೇಡ, ಇನ್ನೊಂದು ಸ್ವಲ್ಪ ಬೇಕು ಅಂತೇಳಿ ಸಾಕಷ್ಟು ಮನುಷ್ಯನ ಒಂದು ಸ್ವಭಾವ ಏನಂದ್ರೆ ಆಸೆಯನ್ನು ಪಡೋದು. ಈಗ ನಾವು ಚಿಕ್ಕ ಮನೆಯಲ್ಲಿ ಇರ್ತೀವಿ, ಆದರೆ ದೊಡ್ಡ ಮನೆಯನ್ನು ನೋಡಿ ಮನುಷ್ಯನ ಮನಸ್ಸು, ನಾವು ಆ ಮನೆಯಲ್ಲಿದ್ದರೆ ಒಂದು ಒಳ್ಳೆಯದಲ್ಲ, ಇನ್ನೂ ಆ ರೀತಿ ಬೇಕಲ್ಲ, ಈ ರೀತಿ ಬೇಕಲ್ಲ ಅಂತ ಮನಸ್ಸು ಚಂಚಲ ಇರುತ್ತೆ. ಆ ಚಂಚಲತೆಯನ್ನು ಕಡಿಮೆ ಮಾಡಬೇಕಪ್ಪ ಅಂದ್ರೆ ಈ ಒಂದು ಧ್ಯಾನದ ಮೂಲಕ ನಾನು ಕಂಡುಕೊಂಡಿದ್ದು. ಇನ್ನು ಭಾವನಾತ್ಮಕವಾಗಿ ಏನು ಈ ಒಂದು ಧ್ಯಾನದ ಮೂಲಕ ನಾವು ಅನುಭವ ಬಂದತ್ತಪ್ಪ ಅಂದ್ರೆ, ಭಾವನೆಗಳಿಂದ ನಮ್ಮ ಮನಸ್ಸು ಹೊಯ್ದಾಡುತ್ತೆ. ಏನಪ್ಪ ಅಂದ್ರೆ ಅಲೆಗಳು ಬರ್ತಾವೆ. ಆ ಅಲೆಗಳ ಕಂಟ್ರೋಲ್ ಇರ್ಬೇಕಂದ್ರೆ ಈ ಒಂದು ಧ್ಯಾನದ ಮೂಲಕ ಆ ಒಂದು ಭಾವನೆಗಳನ್ನು ನಾವು ಇಲ್ಲಿ ಏನು ಮಾಡ್ಬೋದಪ್ಪ ಅಂದ್ರೆ ಹಿಡಿತದಲ್ಲಿ ಇಡಬಹುದು. ಇನ್ನು ಈ ಒಂದು ಮನಸ್ಸಿನಲ್ಲಿ ಕೋಪ, ದುಃಖ ಅನ್ನೋದು ಯಾವ ರೀತಿ ಕಡಿಮೆ ಆಗುತ್ತೆ. ಈಗ ನಾವು ಸ್ವಲ್ಪಕ್ಕೆ ಸಿಟ್ಟು ಮಾಡ್ಕೊತೀರಿ, ಆದರೆ ಧ್ಯಾನದ ಮೂಲಕ ಆ ಸಿಟ್ಟು ಅನ್ನೋದು ಕಡಿಮೆ ಆಗುತ್ತೆ. ಮತ್ತೊಬ್ಬರ ಬಗ್ಗೆ ನಾವು ವಿಚಾರಗಳನ್ನು ಹೇಳೋದು, ಅವ್ರು ಆ ರೀತಿ ಅದಾರ, ಈ ರೀತಿ ಅದಾರ, ಅವೆಲ್ಲವೂ ಕೂಡ ಈ ಧ್ಯಾನದಿಂದ ಮಾತನಾಡೋದನ್ನು ನಾವು ಕಡಿಮೆ ಮಾಡಿದ್ರಿ. ಮನಸ್ಸಿನಲ್ಲಿ ಶಾಂತಿ ಅನ್ನೋದು, ಸಮಾಧಾನ ಅನ್ನೋದು ಈ ಒಂದು ಧ್ಯಾನದ ಮೂಲಕ, ಈಗ ನಾವು ಯಾವಾಗಲಿಂದ ಧ್ಯಾನ ಮಾಡಕತ್ತೀರಿ ಅವಾಗಿಂದ ಮನಸ್ಸು ಹೆಂಗಿರುತ್ತಪ್ಪ ಅಂದ್ರೆ ನಿರ್ಮಲವಾಗಿ, ಶಾಂತವಾಗಿ ಇರುತ್ತೆ ಅನ್ನೋದನ್ನು ನಾ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಧ್ಯಾನದ ಬೀಜವನ್ನು ನಮ್ಮ ಜಗತ್ತಿಗೆ ನೀಡಿದಂತಹ ಪತ್ರಿಜಿಯವರನ್ನು ನನ್ನ ಮನದಲ್ಲಿ ನೆನೆಯುತ್ತಾ, ನನ್ನೊಂದೆರಡು ಅನಿಸಿಕೆಗಳಲ್ಲಿ ಹೇಳಲಿಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ಪಿರಾಮಿಡ್ ಮಾಸ್ಟರ್ ನಮ್ಮ ನೇತ್ರಾವತಿ ಮೇಡಮ್ಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಎರಡು ಅನಿಸಿಕೆಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಧ್ಯಾನವೇ ಜೀವನವಾಗಲಿ, ಜೀವನೇ ಧ್ಯಾನವಾಗಲಿ ಅಂತ ಹೇಳಿ ನಾನು ಇಲ್ಲಿ ನನ್ನ ಒಂದು ಅನಿಸಿಕೆಗಳಿಗೆ ವಿರಾಮ ನೀಡ್ತೇನೆ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.